ನಿಮಗೆ ಗರ್ಭಕೋಶ ತೆಗ್ಸಿದ ತಕ್ಷಣ ಇಮಿಡಿಯೇಟ್ ಆಗಿ ಬಂತು? ನನಗೆ ಬಂದಿಲ್ಲ ಸರ್, ನನಗೆ ಆಫ್ಟರ್ 6 ಮಂತ್ಸ್ ಬಂತು ನನಗೆ. ಅದಕ್ಕಿಂತ ಮುಂಚೆ ಪೈನೇ ಇಲ್ಲ, ಮಂಡಿ ನೋವೇ ಇಲ್ಲ? ಇರ್ಲಿಲ್ಲ. ಅದಾದ್ಮೇಲೆ ಬಂತು. ಆಕ್ಸಿಡೆಂಟ್ ಆದ್ಮೇಲೆ ತುಂಬಾ ಬಿದ್ದೋಗಿದೆ. ನಂಗೆ ವಾಶ್ರೂಮ್ ಕೂತ್ಕೊಳ್ಳೋಕೆ ಕಷ್ಟ ಆಗ್ತಾ ಇತ್ತು. ನಮ್ದು ಮನೆ 4th ಫ್ಲೋರ್, ಮೇಲೆ ಹತ್ತಕ್ ಆಗ್ತಾರೆ, ಇಳಿಯಕ್ ಆಗ್ತಿಲ್ಲ. ಅದಾದ್ಮೇಲೆ ನಾನು ತೋರಿಸ್ದೆ, ಎಕ್ಸ್ರೇ ಎಲ್ಲ ತೆಗಿಸ್ದೆ. ಅವರು ಸಿವಿಯರ್ ಪ್ರಾಬ್ಲಮ್ ಅಂದ್ಬಿಟ್ರು. ಒಂದ್ ನಾರ್ಮಲ್ ಹೋಗತ್ರ ಫಾಸ್ಟ್ ಆಗಿ ಬಂದ್ರೆ ಎಲ್ಲಿ ತುರಾಡ್ತಿದ್ದೆ, ನಡ್ಕೊಂಡು ಹೋಗ್ತಿದ್ದೆ. ಸ್ಲೋ ಆಗಿ ಹೋದ್ರೆ ಅಂದ್ರೆ ಆ ಕಡೆ ಈ ಕಡೆ ಹೋದಂಗ ಆಗೋದು, ಎಲ್ಲಿ ಬಿದ್ದೋಗ್ತೀವಿ ಅನ್ನೋ ಬೀಳ್ತಿರ್ಲಿಲ್ಲ. ಬಟ್ ಆ ತರ ನನ್ಗೆ ಇತ್ತು. ಈಗ ನಾರ್ಮಲ್ ಸ್ಟೇಜ್ ಅಲ್ಲಿ ಇದ್ದೀನಿ. ನಾನು ಫಸ್ಟ್ ಟೈಮ್ಗೆ ನಾನು ಎಷ್ಟು ಒಂದು 80% ಹುಷಾರಾದೆ. ಫಸ್ಟ್ ಟೈಮ್ ಕರೆಕ್ಟ್ ಒಂದು ವಿಡಿಯೋ ಮಾಡಿದ್ದೆ ನಿಮ್ದು. ಹೌದೌದು, ಆ ವಿಡಿಯೋ ನೋಡ್ಕೊಂಡು ಮೊನ್ನೆ ಲಾಸ್ಟ್ ವೀಕ್ ಯಾರೋ ಬೇರೆ ಕಡೆಯಿಂದ ಫೋನ್ ಮಾಡಿದ್ರು ನನಗೆ. ನಾನು ನಿಮ್ ಕಡೆ ತುಂಬಾ ಜನ ಬಂದಿದಾರ ಸರ್ ಅಂದೆ. ಅವ್ರದ್ದು ಯಾವ್ದು ನಂಬರ್ ಸಿಕ್ಲಿಲ್ಲ, ನಿಮ್ ದಯಕೊಟ್ಟು ಫೋನ್ ಮಾಡ್ಬಿಟ್ಟು ನಂಬರ್ ತಗೊಂಡೆ ಅಂತ ಫೋನ್ ಮಾಡಿದ್ರು. ನಾವು ಕೂಡ ಸಜೆಷನ್ ಕೊಟ್ಟೆ. ಪರಿಚಯ ಮಾಡ್ಕೊಳ್ರಿ. ನನ್ನ ಲೀಲಾ ಅಂತ ಹೇಳಿ, ನಾನು ಬ್ಯಾಂಗ್ಳೂರ್ ಹೈಕೋರ್ಟ್ ಅಡ್ವೊಕೇಟ್. ಈಗ ಹೆಬ್ಬಾಳ ಸಬ್ ಡಿವಿಷನ್ ಅಡ್ವೊಕೇಟ್ ನೋಟ್ರಿ ಮತ್ತೆ ಡಾಕ್ಯುಮೆಂಟ್ ಕೆಲಸ ಮಾಡ್ತಾ ಇದ್ದೀನಿ. ಸೊ ನನ್ಗೆ ತುಂಬಾ ಪೇನ್ ಇತ್ತು. ತುಂಬಾ ಅಂದ್ರೆ ನನ್ ವಾಕ್ ಮಾಡಕ್ಕೆ ಕಷ್ಟ ಆಗ್ತಾ ಇತ್ತು, ನಡೆಯಕ್ ಕಷ್ಟ ಆಗ್ತಿತ್ತು, ಭಾರ ಎತ್ತಕ್ ಆಗ್ತಿರ್ಲಿಲ್ಲ, ತುಂಬಾ ಸ್ಲೋ ಆಗಿ ಹೋಗ್ತಿದ್ದೆ. ನಾನು ಒಂದ್ ಬ್ಯಾಗ್ ಕೂಡ ಇಟ್ಕೊಂಡು ಹೋಗಕ್ ಆಗ್ತಿಲ್ಲ, ಆ ಸ್ಥಿತಿಲಿದ್ದೆ ನಾನು. ಇವಾಗ ಚೆನ್ನಾಗಿ ಫಾಸ್ಟ್ ಆಗಿ ಓಡಾಡ್ತೀನಿ, ವಾಕ್ ಮಾಡ್ತೀನಿ, ಎಕ್ಸರ್ಸೈಸ್ ಮಾಡ್ತೀನಿ. ಎಷ್ಟು ಫಾಸ್ಟ್ ಅಂದ್ರೆ ನಂಗೆ ಬೇರೆಯವರು ನೋಡಿದ್ರೆ ಒಂದು 70-80 ಇಯರ್ಸ್ ಹೋಗ್ತಾರಲ್ಲ, ಅಷ್ಟು ನಂಗೆ ನಡೆಯಕ್ ಆಗ್ತಿರ್ಲಿಲ್ಲ. ಅವರು ನಂಗಿಂತ ಫಾಸ್ಟ್ ಹೋಗಿ ನನ್ಗೆ ಆಗ್ತಿಲ್ವಲ್ಲ, 70-80 ವರ್ಷದವರು ಆಗ್ತಾ ಇರ್ಲಿಲ್ಲ, ಹಂಗಾಗ್ಬಿಟ್ಟಿತ್ತು. ಈಗ ನಾನು ಅಗೇನ್ ಬ್ಯಾಕ್ ಹೋಗಿದ್ದೀನಿ. ನಾನು ಮೊದಲಿನ ತರ 10-12 ರೌಂಡ್ ಹಾಕಿದ್ರು ನನ್ಗೇನು ಅನ್ಸಲ್ಲ, ಇನ್ನು ಮಾಡಬೇಕು ಅನ್ಸ್ತದೆ. ಎಕ್ಸರ್ಸೈಸ್ ಮಾಡ್ತೀನಿ 1 hour. ನಾನು ತುಂಬಾ ಫಿಟ್ನೆಸ್ ಎಕ್ಸರ್ಸೈಸ್, ಯೋಗ ಎಲ್ಲ ಮಾಡ್ತೀನಿ. ಇಲ್ಲೂ ಕೆಲವರು ನನ್ಗೆ ಇಲ್ಲೂ ಆದ್ಮೇಲೆ ಫ್ರೆಂಡ್ಸ್ ಆದ್ರು ಕೆಲವರು, ಅವ್ರಿಗೆಲ್ಲ ಹೇಳ್ಕೊಟ್ಟಿದೀನಿ. ಅವರು ಮಾಡಿ ತುಂಬಾ ಖುಷಿ ಪಡ್ತಾ ಇದಾರೆ. ಪ್ರೇಮ ಅಂತಲ್ಲಿ ಇದಾರೆ, ಅವ್ರದ್ದು 24 ಏನೇ ಇದೆ ಸೀರಿಯಲ್ ನಂಬರ್. ಅವರು ಮೇಡಮ್ ಅದ್ ಮಾಡಿದ್ಮೇಲೆ ಇನ್ನ ಚೆನ್ನಾಗಿದ್ದೀನಿ ಮೇಡಮ್, ಚೆನ್ನಾಗಿ ತುಂಬಾ ಕಷ್ಟ ಆಗ್ತದೆ, ತುಂಬಾ ಚೆನ್ನಾಗಿದ್ದೀನಿ ಅಂತ. ಅದ ಎಕ್ಸರ್ಸೈಸ್ ಎಲ್ಲ ಸ್ವಲ್ಪ ತೋರ್ಸ್ಕೊಟ್ಟೆ. ಇದೆಲ್ಲ ಮಾಡಿ ಡೈಲಿ ಮೆಡಿಸಿನ್ ಜೊತೆಗೆ ಅದನ್ನು ಮಾಡಿ, ಬಾಡಿ ಫ್ರೀ ಆಗುತ್ತೆ, ಇಡೀ ದಿನ ಫ್ರೆಶ್ ಆಗ್ತೀರಾ ಅಂತ ಅದನ್ನೆಲ್ಲ ಮಾಡ್ತಾರಂತ ಅವರು. ಪಾಪ ಚೆನ್ನಾಗಿದೆ ಅಂತ ಫೋನ್ ಮಾಡಿ ಹೇಳ್ತಾ ಇದಾರೆ ಅವರು, ತುಂಬಾ ಚೆನ್ನಾಗಿದೆ ಅಂತ. ಈಗ ಚೆನ್ನಾಗಿದೆ ಸರ್, ಆರಾಮಾಗಿದ್ದೀನಿ, ಏನ್ ತೊಂದ್ರೆ ಇಲ್ಲ. ಹೆಂಗ್ ಸ್ಟಾರ್ಟ್ ಆಯ್ತು ಮೇಡಮ್ ನಾವು ಫಸ್ಟ್? ಸರ್ ನನ್ಗೆ ಅದೇ ಗರ್ಭಕೋಶ ತೆಗೆಸಿದ್ಮೇಲೆ ಒಂದ್ 6 months ಚೆನ್ನಾಗಿದೆ. ಅದಾದ್ಮೇಲೆ ನಂಗೆ ಇದು ವೆಯ್ಟ್ ಲಾಸ್ ಜಾಸ್ತಿ ಆಗ್ಬಿಟ್ಟಿದೆ. 89 kgs ಆಗೋದೆ ಕೊರೋನಾ ಟೈಮ್. ಆಮೇಲೆ ಹಂಗಂಗು ನೀವು ಹೇಳಿದ್ನಲ್ಲ, ಒಂದ್ ಲಾಸ್ಟ್ ಟೈಮ್ ಹಾಮ್ವೇ ಇದು ತಗೊಂಡು ಸ್ವಲ್ಪ ವೆಯ್ಟ್ ಲಾಸ್ ಮಾಡ್ಕೊಂಡೆ, ಹೋಗಿದ್ದೆ, ಅಲ್ಲೂ ಸ್ವಲ್ಪ ತಗೊಂಡಿದ್ದೆ. ಹಂಗಾಗಿ ಆಮೇಲೆ ಒಂದ್ 77 kg ಅಲ್ಲಿ ತನಕ ಬಂದೆ. ಇವಾಗ ಬಂದಾಗ ಇಲ್ಲಿ 77 ಇದೆ. ಈಗ 2 kg ಅಷ್ಟೇ ಕಡಿಮೆ ಆಗಿದೆ. ಅಂದ್ರೆ ನಾನು ಡಯಟ್ ಹಾಗೆ ಇದ್ದೀನಿ. ಜ್ಯೂಸ್ ಎಲ್ಲ ಕುಡಿಯಕ್ಕಾಗಿಲ್ಲ, ಕೋಲ್ಡ್ ಆಗೋಯ್ತು ನನಗೆ. ಸ್ವಲ್ಪ ಜ್ವರ, ಚಳಿ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಆಗೋಯ್ತು ನನಗೆ. ಸೊ ಹಾಗಾಗಿ ಜ್ಯೂಸ್ ಎಲ್ಲ ಸ್ಟಾಪ್ ಮಾಡಿದ್ದೀನಿ. ಈಗ ನೆಕ್ಸ್ಟ್ ಮಂಡೇ ಅಂತ ತಗೊಳ್ಳೋಣ ಅನ್ಕೊಂಡಿದ್ದೀನಿ. ನಲ್ಲಿಕಾಯಿ ಜ್ಯೂಸ್ ತಗೋತಾ ಇದ್ದೀನಿ ಅಷ್ಟೇ. ಬಟ್ ನಿಮಗೆ ಗರ್ಭಕೋಶ ತೆಗ್ಸಿದ ತಕ್ಷಣ ಇಮಿಡಿಯೇಟ್ ಆಗಿ ಬಂತಾ ಅಥವಾ ಅದು ಒಂದು ತಕ್ಷಣಕ್ಕೆ ಬಂದಿಲ್ಲ ಸರ್, ನನಗೆ ಆಫ್ಟರ್ 6 months ಬಂತು ನನಗೆ. ಅದಕ್ಕಿಂತ ಮುಂಚೆ ಪೈನೇ ಇಲ್ಲ, ಮಂಡಿ ನೋವೇ ಇಲ್ಲ? ಇರ್ಲಿಲ್ಲ. ಅದಾದ್ಮೇಲೆ ಬಂತು. ಅದಾದ್ಮೇಲೆ ನಾನು ತೋರಿಸ್ದೆ, ಎಕ್ಸ್ರೇ ಎಲ್ಲ ತೆಗಿಸ್ದೆ. ಅವರು ಸಿವಿಯರ್ ಪ್ರಾಬ್ಲಮ್ ಅಂದ್ಬಿಟ್ರು. ಅಂದ್ರೆ ಅವ್ರೇನು ಆಪರೇಷನ್ ತರ ಏನು ಹೇಳಿಲ್ಲ, ಮಾತ್ರೆಗಳು ಬರ್ಕೊಟ್ರು. ಬಟ್ ನಂಗೆ ಸ್ವಲ್ಪ ಭಯ ಆಗಿ ಎಲ್ಲ ಇಂಗ್ಲಿಷ್ ಮೆಡಿಸಿನ್ ಏನಪ್ಪ ಇಷ್ಟೊಂದು ಮಾತ್ರೆ ಕೊಟ್ಟಲ್ಲ ಅಂತ ತಗೊಳ್ಳಿಲ್ಲ, ಬಿಟ್ಟೆ ನಾನು. ಹಾಗೆ ಆಮೇಲೆ ನಾನು ಅವರು ಒಮೆಗಾ 3 ಡಯಟ್ ಮಾಡಿಸಿದ್ದೆಲ್ಲ ಮಾಡಿದ್ರೆ ನಾನು ಚೆನ್ನಾಗದೆ. ಅಗೇನ್ ಸ್ವಲ್ಪ ಬಿಟ್ಟೆ, ಅದನ್ನು ಬಿಟ್ಟೆ. ಒಂದ್ 3 months ಮಾಡಿದೆ ಅದು. ಆಮೇಲೆ ಸ್ವಲ್ಪ ಆಕ್ಸಿಡೆಂಟ್ ಆಯ್ತು, ಮತ್ತೆ ಪೇನ್ ಎಲ್ಲ ಆಯ್ತು. ಸಮ್ರಾಜ್ ಅವ್ರ ಹತ್ರ ಹೋದೆ, ಅಲ್ಲಿ ಎಲ್ಲ ತಗೊಂಡು ಸ್ವಲ್ಪ ಚೆನ್ನಾಗಿದೆ. ಅಂದ್ರೆ ಆಕ್ಸಿಡೆಂಟ್ ಮುಂಚಿತ ಹೋಗಿದೆ. ಆಕ್ಸಿಡೆಂಟ್ ಆದ್ಮೇಲೆ ತುಂಬಾ ಬಿದ್ದೋಗ್ಬಿಟ್ಟೆ ನಾನು. ತುಂಬಾ ಅಂದ್ರೆ ನಂಗೆ ನಡೆಯ ಒದೇ ಹೊಟ್ಟೋಗ್ತಿತ್ತು. ನಂಗೆ ವಾಶ್ರೂಮ್ ಕೂತ್ಕೊಳ್ಳೋಕೆ ಕಷ್ಟ ಆಗ್ತಾ ಇತ್ತು. ಒಂದ್ ಬ್ಯಾಗ್ ಇಟ್ಕೊಂಡು ಇಲ್ಲಿಂದ ಅಷ್ಟು ದೂರ ಹೋಗಕ್ ಆಗ್ತಿದ್ರು. ನಮ್ದು ಮನೆ 4th ಫ್ಲೋರ್, ಮೇಲೆ ಹತ್ತಕ್ ಆಗ್ತಾರೆ, ಇಳಿಯಕ್ ಆಗ್ತಿಲ್ಲ. ಅದ್ರಲ್ಲೂ ನಾನು ಬಿಡ್ತಿರ್ಲಿಲ್ಲ. ಕಷ್ಟಪಟ್ಟು ಕೆಲ್ಸಕ್ಕೆ ಹೋಗ್ತಿದ್ದೆ, ಆಫೀಸ್ ಹೋಗೋದು. ನಂದು 2 ಆಫೀಸ್ ಇದೆ, 2 ಕಡೆನೂ ಅಡ್ಡಾಡ್ಬೇಕು. ಆದ್ರೂ ಕೂಡ ಹೋಗ್ತೀವಿ. 10 days ಮನೇಲಿದೆ. ಆಮೇಲೆ ಆದ್ರೂ ಕೂಡ ಆಫೀಸ್ ಹೋಗೋದು ಬರೋದು ಅಂದ್ರೆ ಯಾವ್ದು ಫಾಸ್ಟ್ ಆಗಿ ಆಗ್ತಿಲ್ಲ, ತುಂಬಾ ಸ್ಲೋ ಆಗಿ ಹೋಗೋದು ಬರೋದು. ಆಟೋ ಹೇಳ್ಕೊಂಡು ಮನೆಗೆ ಬರೋಷ್ಟರಲ್ಲಿ ನಂಗೆ ಸ್ವಲ್ಪ ದೂರ ಮೇನ್ ರೋಡಲ್ಲಿ ಹೇಳ್ಕೊಂಡು ಒಳಗಡೆ ಬರೋಷ್ಟರಲ್ಲಿ ಆಗ್ತಾ ಇರ್ಲಿಲ್ಲ. ಅಷ್ಟು ನನ್ಗೆ ತುಂಬಾ ಕಷ್ಟ. ಈಗ ಆರಾಮಾಗಿ ಹೋಗ್ತೀನಿ. ಒಂದ್ ನಾರ್ಮಲ್ ಹೋಗತ್ರ ಫಾಸ್ಟ್ ಆಗಿ ಬಂದ್ರೆ ಎಲ್ಲಿ ತುರಾಡ್ತಿದ್ದೆ, ನಡ್ಕೊಂಡು ಹೋಗ್ತಿದ್ದೆ. ಸ್ಲೋ ಆಗಿ ಹೋದ್ರೆ ಅಂದ್ರೆ ಆ ಕಡೆ ಈ ಕಡೆ ಹೋದಂಗ ಆಗೋದು, ಎಲ್ಲಿ ಬಿದ್ದೋಗ್ತೀವಿ ಅನ್ನೋ ತರ ಬೀಳ್ತಿರ್ಲಿಲ್ಲ. ಬಟ್ ಆ ತರ ನನ್ಗೆ ಇತ್ತು. ಈಗ ನಾರ್ಮಲ್ ಸ್ಟೇಜ್ ಅಲ್ಲಿ ಇದ್ದೀನಿ ಸರ್. ನಮ್ಮ ಹಾಸ್ಪಿಟಲ್ ಬಗ್ಗೆ ಹೆಂಗ್ ಗೊತ್ತಾಯ್ತು ನಿಮ್ಗೆ?
ಸರ್ ನಾನು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡ್ ಬಂದೆ. ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ಸುಮಾರು ವಿಡಿಯೋಸ್ ಎಲ್ಲ ನೋಡಿದೆ. ನೋಡ್ಬಿಟ್ಟು ನೋಡೋಣ, ಟ್ರೈ ಮಾಡೋಣ, ನನ್ಗೊಂದು ಸ್ಯಾಟಿಸ್ಫ್ಯಾಕ್ಷನ್, ಖುಷಿ ಆಯ್ತು. ಸೊ ನನ್ಗೆ ಒಂದು ನಂಬಿಕೆ ಬಂತು. ಆಮೇಲೆ ನಾನು ಬಂದಿದ್ದು. ನನ್ ಫಸ್ಟ್ ಟೈಮ್ಗೆ ನಾನು ಎಷ್ಟು ಒಂದು 80% ಹುಷಾರಾದೆ. ಫಸ್ಟ್ ಟೈಮ್ ಕರೆಕ್ಟ್ ಒಂದು ವಿಡಿಯೋ ಮಾಡಿದ್ದೆ ನಿಮ್ದು. ಹೌದೌದು, ಆ ವಿಡಿಯೋ ನೋಡ್ಕೊಂಡು ಮೊನ್ನೆ ಲಾಸ್ಟ್ ವೀಕ್ ಯಾರೋ ಈ ಬೇರೆ ಕಡೆಯಿಂದ ಫೋನ್ ಮಾಡಿದ್ರು ನನ್ಗೆ. ಫೋನ್ ಮಾಡ್ಬಿಟ್ಟು, ಮೇಡಮ್ ಅವ್ರು ಎಲ್ಲಾರ್ದು ಯಾರ್ದು ನಂಬರ್ ಸಿಗ್ಲಿಲ್ಲ ಅವ್ರಿಗೆ. ನನ್ ವಿಡಿಯೋ ನೋಡ್ಕೊಂಡು ಅಡ್ವೊಕೇಟ್ ಅದೆಲ್ಲ ಹೈಕೋರ್ಟ್ ಫೋನ್ ಮಾಡಿ ಅಲ್ಲಿಂದ ನನ್ ಫೋನ್ ನಂಬರ್ ತಗೊಂಡು, ಹೆಂಗಿದೆ ಮೇಡಮ್, ಯಾವ ತರ ಏನು ನಿಮ್ಗೆ, ನನ್ಗೆ ಯಾರು ನಮ್ ಮುಜ್ಜಾಪುರದಿಂದ ಫೋನ್ ಇಲ್ಲ ಸರ್ ತುಂಬಾ ಚೆನ್ನಾಗಿದೆ, ಹೋಗಿ ನಾನು ಹಂಗೆ ಅನ್ಕೊಂಡು ನಾನು ಯೂಟ್ಯೂಬ್ ನೋಡ್ಕೊಂಡೆ ಹೋಗಿದ್ದು. ನಾನು ಆರಾಮಾಗಿ ಚೆನ್ನಾಗಿದೆ ನೋಡಿ ಅಂದಿಲ್ಲ. ನಾನು ಹೋಗ್ಬೇಕು ಅಂತಿದ್ದೀನಿ ಮೇಡಮ್, ನಾನು ನೀರಾವರಿಯಲ್ಲಿ ಬೆರಳಚ್ಚುಗಾರರು. ಸೊ ಹಂಗಾಗಿ ನನ್ಗೆ ಪೈನ್ ಇದೆ ಮೇಡಮ್, ನಿಮ್ ವಿಡಿಯೋ ನೋಡಿದೆ, ಯಾರ್ದು ನಮ್ಮವ್ರದ್ದು ಇಲ್ಲಿ ನಾನೆಂದ ನಿಮ್ ಕಡೆ ತುಂಬಾ ಜನ ಬಂದಿದಾರ ಸರ್ ಅಂದೆ. ಅವ್ರದ್ದು ಯಾರ್ದು ನಂಬರ್ ಸಿಕ್ಲಿಲ್ಲ, ನಿಮ್ದು ಹೈಕೋರ್ಟ್ ಫೋನ್ ಮಾಡ್ಬಿಟ್ಟು ನಂಬರ್ ತಗೊಂಡೆ ಅಂತ ಫೋನ್ ಮಾಡಿದ್ರು. ನಾವು ಕೂಡ ಸಜೆಷನ್ ಕೊಟ್ಟೆ. ನನ್ನ ಹಿಂದೆ 4 ಜನ ಬಂದಿದ್ದಾರೆ. ಶಾಪ್ ನಸೋತಿರೋದು ನಮ್ ಫ್ರೆಂಡ್, ಅವರು ಅವ್ರು ಒಂದ್ ಸತಿಗೆ ಒಂದೇ ಇಂಜೆಕ್ಷನ್ ಚೆನ್ನಾಗ್ ಆಗ್ಬಿಟ್ಟಾರೆ. ಅವರು ಏನೋ ಮದ್ವೆಲ್ ಬಿಸಿ ಇದ್ದಾರೆ, ನೆಕ್ಸ್ಟ್ ಬರ್ತಾರಂತೆ. ಅವ್ರ ತಮ್ಮನ್ ಕರ್ಕೊ ಬಂದ್ರು, ಅವ್ರಿಗೆ ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ರು. ಅವ್ರಿಗೂ ಕೂಡ ಅವರು ಚೆನ್ನಾಗಿದ್ದಾರೆ. ಆಪರೇಷನ್ ಮಾಡ್ಬೇಕಂತ ಯಾವ್ದು ಆಪರೇಷನ್? ಅವ್ರದ್ದು ಮಂಡಿ ಏನೋ ಎಕ್ಸ್ಟ್ರಾ ಮೂಳೆ ಏನೋ ಬೆಳ್ಕೊಂಡಿದೆ ಅಂತ ಹೇಳಿ ಆಪರೇಷನ್ ಅಂತ ಹೇಳಿದ್ರು. ಈಗ ಅವರು ಕೂಡ ಒಂದ್ ಸತಿಗೆ ಒಂದ್ 2ನೇ ದಿವಸಕ್ಕೆ 50% ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇದ್ರು. ಸ್ವಲ್ಪ ಬಿಸಿ ಇದಾರೆ, ಬರ್ತಾರೆ ಅಂತ ಅಷ್ಟು. ಮತ್ತೆ ಅವ್ರ ಅಣ್ಣನ್ ಮಗಳು ಕರ್ಕೊಂಡ್ ತೋರಿಸಿದ್ರು, ಅಣ್ಣನ್ ಸೊಸೆನ. ನೆಕ್ ಪೇನ್ ಅಂತ ಹೇಳಿ ಹಾಂಗ್ ಮಾಡ್ಕೊಂಡ್ಬಿಟ್ಟಿತ್ತು ಅಂದ್ರೆ ಇಲ್ಲಿಗೆ ಕರ್ಕೊಂಡ್ ಬಂದಿದ್ರು. ಅವ್ರಿಗೆಲ್ಲ ಪೇನ್ ಇದೆ ಅಂತ ಹೇಳಿ ಅವರು ಕೂಡ ಆರಾಮಾಗಿದ್ದಾರೆ. ಹಾಗಾಗಿ ನಾನು ತುಂಬಾ ಜನ ಕೇಳ್ತಾ ಇದ್ದೀನಿ, ಮತ್ತೆ ಇನ್ನೂ ಇದಾರೆ ಅವರು. ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ, ಖುಷಿ ಆಯ್ತು ನಮ್ಗೆ, ಭಾರಿ ಚೆನ್ನಾಗಿತ್ತು. ಮೇಡಮ್ ಬೀಯಿಂಗ್ ಎನ್ ಅಡ್ವೊಕೇಟ್ ತುಂಬಾ ಪ್ರಶ್ನಾರ್ಥಕ ಮನೋಭಾವನೆ ಇರುತ್ತೆ. ಸೊ ಹೆಂಗೆ ನೀವು ನಮ್ಮ ವಿಡಿಯೋ ನೋಡಿದ ತಕ್ಷಣ ನಂಬಿದ್ರಿ ಮೇಡಮ್? ನಂಬಿಕೆ ಹೆಂಗ್ ಬಂತು? ಸೊ ನಂಬಿಕೆ ಅಂದ್ರೆ ನಾನು ಎಲ್ಲ ಕಡೆ ತಗೊಂಡಿದ್ದೀನಿ ಸರ್. ಸ್ಟಾರ್ಟಿಂಗ್ ಹಂಗಿರ್ತದೆ, ಆಮೇಲೆ ಅವತ್ತೇನೋ ಎತ್ತು ಅಂತಿದ್ವು. ಆಮೇಲೆ ನನ್ ಒಂದಲ್ಲ ಸುಮಾರು ಜನ ನೋಡೋದ್ನಲ್ಲ ಸರ್. ಸೊ ಅದಕ್ಕಿಂತ ಹೆಚ್ಚಾಗಿ ನೀವೊಂದು ಭರವಸೆ ಕೊಡ್ತಿರಲ್ಲ ಸರ್, ಅದರಲ್ಲಿ 50% ಕಾಯಿಲೆ ಹೊರಟೋಗೋದು ಹೇಳ್ಬೇಕಂದ್ರೆ. ಡಾಕ್ಟರ್ ಆಗಿ ಒಂದು ಮಕ್ಕಳ ತರ ಟ್ರೀಟ್ ಮಾಡ್ತೀರಾ, ಒಂದು ಹೇಳ್ತೀರಾ ನಮ್ಗೆ, ಅಂದ್ರೆ ನೀವು ಸ್ವಲ್ಪ ಮೂಲದಿಂದ ಕೊಡ್ತೀರಾ. ಕೆಲವೆಲ್ಲ ಆ ಕ್ಷಣ ಅಷ್ಟೇ, ತಗೊಂಡ ತಕ್ಷಣ ಬಿಟ್ಟ ತಕ್ಷಣ ಹೊರಟೋಗೋದು. ನೀವು ಹಂಗೆಲ್ಲ ಸ್ಥಳದಿಂದ ಕೊಡ್ತಿರಲ್ಲ. ಸೊ ಅದು ನಮ್ಗೆ. ನಿಮಗೆ ಮೂಲ ಕಾರಣ ಏನಿತ್ತು ಗೊತ್ತಾ ಮೇಡಮ್? ನಿಮ್ಮ ಬಾಡಿಗೆ ನೀವು ಗರ್ಭಕೋಶ ತೆಗೆಸಿದ್ಮೇಲೆ ಸಿವಿಯರ್ ಆಸ್ಟಿಯೋಪೊರೋಸಿಸ್ ಆಗಿತ್ತು ಬೋನ್ಸ್, ಅದೇ ರೂಟ್ ಕಾಸ್. ಅಂದ್ರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ತುಂಬಾ ಜಾಸ್ತಿ ಇತ್ತು. ಆ ಹಾರ್ಮೋನ್ ಇಂಬ್ಯಾಲೆನ್ಸ್ ನಾವು ಕರೆಕ್ಷನ್ ಮಾಡ್ಬೇಕಿತ್ತು ಥ್ರೋ ಸಪ್ಲಿಮೆಂಟೇಷನ್ಸ್, ಥ್ರೋ ಡಯಟ್, ಥ್ರೋ ರಿಫೈನ್ಡ್ ಶುಗರ್ ಅವಾಯ್ಡ್ ಮಾಡೋದ್ರಲ್ಲಿ. ಲೈಕ್ ಥ್ರೋ ಈಗ ಎಕ್ಸ್ಟ್ರಾ ಹಾರ್ಮೋನ್ಸ್ ಇಂಜೆಕ್ಷನ್ಸ್ ಕೊಟ್ಟಿರ್ತಕ್ಕಂಥ ಅಂಶಗಳು ನಾವು ತಿಂತೀವಿ ನಮ್ಮ ಬಾಡಿನಲ್ಲಿ ಗೊತ್ತಿಲ್ಲ, ಎಷ್ಟೋ ಡಾಮಿನೆಂಟ್ ಆಗುತ್ತೆ ಬಾಡಿ. ಸೊ ಈ ತರ ನಮ್ಮ ಬಾಡಿ ಒಂದು ಆ ಮೋಡ್ಗೆ ಹೋಗಿತ್ತು ನಿಮ್ದು. ಹಾಗಾಗಿ ರೂಟ್ ಕಾಸ್ ಅಡ್ರೆಸ್ ಮಾಡೋದಕ್ಕೆ ಗರ್ಭಕೋಶ ತೆಗೆದ್ಮೇಲೆ ಏನಾಗುತ್ತಲ್ಲ ಅದನ್ನ ನಾವು ರೂಟ್ ಕಾಸ್ ಅಡ್ರೆಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಬಟ್ ನಿಮ್ಗೆ ಇಷ್ಟು ಫಾಸ್ಟ್ ರಿಸಲ್ಟ್ ಬರುತ್ತೆ ಅಂತ ನಮಗೆ ಆಕ್ಚುಲಿ ಅಷ್ಟೊಂದು ಕಾನ್ಫಿಡೆನ್ಸ್ ಇರಲಿಲ್ಲ. ಬಿಕಾಸ್ ಇಸ್ಟ್ರೆಕ್ಟಮಿ ಮಾಡಿದ್ಮೇಲೆ ಸ್ವಲ್ಪ ಟೈಮ್ ತಗೊಳ್ತಾರೆ ಅವರು, ಅವ್ರ ಬಾಡಿನ ಟೈಮ್ ತಗೋ. ಯಾಕಂದ್ರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಲ್ಲಿವರೆಗೂ ಹೋಗಿರೋದು ನೀಟಾಗಿ ಬಂದ್ಬಿಟ್ಟು ಕರೆಕ್ಷನ್ ಆಗಿರ್ಬೇಕಾದ್ರೆ, ಕರೆಕ್ಷನ್ ಆದ್ಮೇಲೆ ಬಾಡಿ ರೆಸ್ಪಾನ್ಸ್ ಮಾಡಕ್ ಸ್ಟಾರ್ಟ್ ಮಾಡೋದು. ಸೆಲ್, ಹೊಸ ಸೆಲ್ಸ್ ಆಸ್ಟಿಯೋಬ್ಲಾಸ್ಟ್ ಬಾಡಿಲಿ ಉತ್ಪತ್ತಿ ಆಗ್ಬೇಕು, ಬೋನ್ ಗಟ್ಟಿ ಆಗ್ಬೇಕು, ಬೋನ್ ವೆಯ್ಟ್ ಬರಬೇಕು, ಕಾರ್ಟಿಲೇಜ್ ರೀಜನರೇಷನ್ ಆಗಿ ಸಪೋರ್ಟ್ ಮಾಡ್ಬೇಕು ಬಾಡಿ. ಸೊ ಇದೆಲ್ಲ ನಾವು ನಿಮ್ ಬಾಡಿನಲ್ಲಿ ಕರೆಕ್ಷನ್ ಮಾಡ್ಬೇಕಿತ್ತು. ಅದನ್ನೆಲ್ಲ ಮಾಡೋದಕ್ಕೇನೆ ನಾವು ಅಷ್ಟು ಟೈಮ್ ಹಿಡಿಬಹುದು ಇವ್ರಿಗೆ ಅಂದ್ಕೊಂಡಿದ್ವಿ. ಬಟ್ ನೀವು ಮುಂಚೆ ಆಲ್ರೆಡಿ ಕೆಲವು ಎರಡು ಮೂರು ಡಯಟ್ ಸಿಸ್ಟಮ್ ಫಾಲೋ ಮಾಡಿರೋದ್ರಿಂದ, ಕಾರ್ಬೋಹೈಡ್ರೇಟ್ ಆಲ್ರೆಡಿ ಕಮ್ಮಿ ತಗೊಂಡಿರೋದ್ರಿಂದ ನಿಮ್ ಬಾಡಿ ಬೇಗ ರೆಸ್ಪಾನ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಪ್ರೋಟೀನ್ ಮತ್ತೆ ಒಳ್ಳೆ ಫ್ಯಾಟ್ ಅದು ಯೂಸ್ ಮಾಡಿರೋದ್ರಿಂದ ಅದೆಲ್ಲ ನಿಮ್ ಬಾಡಿನಲ್ಲಿ ಜಾಸ್ತಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಇವ್ ಮಂಡಿ ಹೆಂಗೆ ಸರ್, ತುಂಬಾ ಅಯ್ಯೋ ನನ್ಗೆ ಹತ್ತಕ್ಕೆ ಆಗ್ತಿಲ್ಲ. ಹತ್ತಕ್ಕಿಂತ ಎಳಿಬೇಕಂದ್ರೆ ನಂಗೆ ಹಿಂಗ ಆಗ್ತಿತ್ತಲ್ಲ, ತುಂಬಾ ಪೇನ್ ಆಗೋದು ನನ್ಗೆ, ಸಿಕ್ಕಾಬಡ ಪೇನು. ಅಯ್ಯೋ ಕಣ್ಣಲ್ಲಿ ನೀರ್ ಬರೋದು, ಅಷ್ಟು ಇದಾಗೋದು. ನಡಿಬೇಕಾದಿಲ್ಲ, ಹತ್ತಕ್ಕೆ ಇಳಿಬೇಕಂದ್ರೆ ತುಂಬಾ ಪೇನ್ ಆಗೋದು. ಅದು ಮೇಲೆ ಹತ್ಬೇಕಲ್ಲ, ಭಾರಿ ಹಿಂಸೆ ಆಗ್ತಿತ್ತು. ಆತರ ನಂಗೆ ಮಂಡಿ ಪೈನೇ ಇಲ್ಲ ಇವಾಗ ಹೇಳ್ಬೇಕಂದ್ರೆ. ಸ್ವಲ್ಪ ಇಲ್ಲಿಂದ ಬಿದ್ದಿರೋದು ನೋವಿದೆಯಲ್ಲ ಸರ್, ಸ್ವಲ್ಪ ಜಾಸ್ತಿ ಹೊತ್ತು ತಿನ್ಕೊಂಡ್ರೆ ಮಸಲ್ ಪೇನ್ ಬರ್ತೈತೆ. ನಾನು ನಿಮ್ಗೆ ಇವತ್ತೊಂದು ಪೌಡರ್ ಬರ್ಕೊಡ್ತೀನಿ, ಅಮೆಝಾನ್ ಅಲ್ಲಿ ತಗೊಳ್ಳಿ, ಆನ್ಲೈನ್ ಅಲ್ಲಿ. ಅದನ್ನ ಯೂಸ್ ಮಾಡಿ ಡೈಲಿ ನೈಟ್ ಒಂದು 6 months ವರೆಗೆ ಯೂಸ್ ಮಾಡಿ. ಮತ್ತೆ ಯೂರಿನ್ ಇನ್ಫೆಕ್ಷನ್ ಹೇಳಿದೆ ಸರ್, ಅದು ಇವಾಗ ಕಂಟ್ರೋಲ್ ಬಂದಿದೆ. ತುಂಬಾ ಅಯ್ಯೋ ನಂಗೆ ಆಗ್ತಿರ್ಲಿಲ್ಲ ಸರ್, ಎಷ್ಟು ಕಂಟ್ರೋಲ್. ಮನೆಗೆ ಹೋಗೋದ್ ತಡ್ಕೊಳಕ್ ಆಗ್ತಿರ್ಲಿಲ್ಲ. ನಾನು ದಿನಕ್ಕೆ ಎಷ್ಟೊತ್ತಿ ಹೋದ್ರು ಹೇಳಕ್ ಆಗ್ತಿರ್ಲಿಲ್ಲ. ಟಾಯ್ಲೆಟ್ ವಾಶ್ರೂಮ್ ಹೋಗೋಷ್ಟಲ್ಲೇ ಅದು ನಂಗೆ ಬೇಜಾರಾಗೋದು, ಏನ್ ಹಿಂಗ ಆಗ್ತೈತಲ್ಲ ಅಂತ. ಈಗ ನಮ್ಗೆ ಅದೆಲ್ಲ ಕಂಟ್ರೋಲ್. ಆಮೇಲೆ ಇನ್ನೊಂದೇನ್ ಗೊತ್ತಾ, ಗರ್ಭಕೋಶ ತೆಗೆದಿರೋರ್ಗೆ ಅದು ಯೂರಿನ್ ಪ್ರಾಬ್ಲಮ್ ಬಂದೇ ಬರುತ್ತೆ ಹೇಳಿದ್ರು. ನನ್ನ ಫ್ರೆಂಡ್ ಹಂಗೆ ನರ್ಸ್ ಅವರು ಹೇಳಿದ್ರು ಪ್ರೊಲ್ಯಾಪ್ಸ್. ಬಟ್ ಯಾವಾಗ ನಾವು ಇದನ್ನೆಲ್ಲ ಈ ಪ್ರೋಟೀನ್, ಹೈ ಪ್ರೋಟೀನ್ ಹೈ ಫ್ಯಾಟ್ ಡಯಟ್ ನಾವು ಸ್ಟಾರ್ಟ್ ಮಾಡ್ತೀವೋ, ಅದು ಕೂಡ ಏನ್ ವೆಜನಲ್ ವಾಲ್ ಇರುತ್ತೋ ಅದು ಕೂಡ ಕನೆಕ್ಟಿವ್ ಟಿಶ್ಯೂ. ಅದು ಬೇಸಿಕಲಿ ಅದು ಗಟ್ಟಿ ಆಗ್ತಾ ಹೋಗುತ್ತೆ, ನಮ್ಮ ಬಾಡಿಗೆ ಬೇಕಾಗಿರೋದನ್ನ ಕೊಡುವಾಗ ಗಟ್ಟಿ ಆಗ್ತಾ ಹೋಗುತ್ತೆ. ಹಾಗಾಗಿ ಅದು ಅಲ್ಲೇ ಲೈಕ್ ಹಿಡಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ಮೀನ್ಸ್ ಇಟ್ ಇಸ್ ಆನ್ ಇಟ್ಸ್ ಪ್ಲೇಸ್, ಇಟ್ ಇಸ್ ನಾಟ್ ಪ್ರೊಲ್ಯಾಪ್ಸಿಂಗ್.
ಆನ್ ಟು ದ ಬ್ಲಾಡರ್, ಯೂರಿನರಿ ಬ್ಲಾಡರ್ ಮೇಲೆ ಪ್ರೊಲಾಪ್ಸ್ ಆಗಲ್ಲ. ಅವಾಗ ನಿಮ್ಗೆ ಯೂರಿನ್ ಎಲ್ಲ ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ. ಮುಂಚೆ ಕಂಟ್ರೋಲ್ ಇರ್ತೈತೆ ಅಷ್ಟೊಂದು ಆಗ್ತಾ ಇರ್ಲಿಲ್ಲ ಸರ್. ನಾನು ಕುತ್ಕೊಂಡಿದ್ರೆ ಎಷ್ಟೊತ್ತು ಬೇಕಾದ್ರೆ ಕುತ್ಕೊಂತೀನಿ, ಎದ್ರೆ ಆಗ್ತಾ ಇರ್ಲಿಲ್ಲ. ನಾನು ಬೆಳಗ್ಗೆ 10 ಗಂಟೆ ಕೂತ್ಕೊಂಡ್ಬೇಕು, 2 ಗಂಟೆ ಗಂಟೆ ಕುತ್ಕೊಂಡ್ರು ನಂಗೆ ಏನು ಆಗ್ತಿರ್ಲಿಲ್ಲ. ಅದಾದ್ಮೇಲೆ ಸ್ಟಾರ್ಟ್ ಆಗ್ಬಿಡು, ಒಂದ್ಸತಿ ಕಂಟ್ರೋಲ್ ಮಾಡಕ್ ಆತರ ಆಗ್ತಾ ಇತ್ತು. ಕರೆಕ್ಟ್. ಎಷ್ಟು ನೂರ್ ಕುಡಿದ್ರು ಏನೋ ಆಗ್ತಿರ್ಲಿಲ್ಲ. ನಿಂತ್ಕೋತು ಅಂದ್ರೆ ಯಾಕಂದ್ರೆ ನಿಂತ್ಕೊಂಡ ತಕ್ಷಣ ಪ್ರೆಷರ್ ಕುತ್ಕೊಂಡಾಗ ಅದು ಫ್ಲೋರ್ ಇರುತ್ತಲ್ಲ, ನಾವು ಕುತ್ಕೊಂಡ ಫ್ಲೋರ್ ಕಂಟ್ರೋಲ್ ಇರುತ್ತೆ, ವೆಜನಲ್ ಫ್ಲೋರ್. ನಾವು ನಿಂತ್ಕೊಂಡ ತಕ್ಷಣ ವೆಜನಲ್ ಫ್ಲೋರ್ ಅಲ್ಲಿ ಮೇಲ್ಗಡೆ ಯೂಟ್ರಸ್ ಇಲ್ಲ ಹಿಡ್ಕೊಳಕ್ಕೆ, ಅದೇ ಬ್ಯಾಕ್ ಪುಲ್ಲಿಂಗ್ ಕೊಡಕ್ಕೆ. ಸೊ ಬೇಗ ಹಂಗೆ ಪ್ರೊಲಾಪ್ಸ್ ಆಗ್ಬಿಡುತ್ತೆ. ಬಿಟ್ಟ ತಕ್ಷಣ ಪ್ರೊಲಾಪ್ಸ್ ಆದ ತಕ್ಷಣ ಯೂರಿನ್ ಹಂಗೆ ಡೈರೆಕ್ಟ್ ಆಗಿ. ಸೊ ಆತರ ಅದೊಂದು ವೆರಿ ಇಂಪಾರ್ಟೆಂಟ್. ಆಮೇಲೆ ಇನ್ನೊಂದು, ನೀವು ರೀಸೆಂಟ್ ಆಗಿ ದೇವ್ರಿಗೆ ಹೋಗಿ ಬಂತೆ ಅಂತ. ಅದು ಫ್ರೆಂಡ್ ಹಿಂಸೆ ಅಂತ ಹೋದೆ ಸರ್. ನನ್ಗೆ ಆಗ್ತಾ ಇರ್ಲಿಲ್ಲ, ಹೋಗ್ಬೇಕು ಬೇಡ ನಾನು ಹೇಳ್ದೆ, ನೋಡ್ತೇನೆ ಅಲ್ಲಿ ತನಕ ಹೋಗಿ, ನನ್ಗೆ ಆದ್ರೆ ದೇವ್ರ ಮೇಲೆ ಬರಕೊಂಡ್ ಬರ್ತೀನಿ, ಹಾಗೆಲ್ಲ ಫೋರ್ಸ್ ಮಾಡಬೇಡಿ ನೀವು ಹೋಗಿ ಅಂತ. ಅದು ಚಿರತೆ ಮೊನ್ನೆ ಯಾರೋ ತಿಂದ್ಬಿಡ್ತಲ್ಲ ಸರ್, ಅದ್ರ ಹಿಂದಿನ ವಾರನೇ ಹೋಗಿದ್ದೀನಿ ನಾನು. ಅದಾದ್ಮೇಲೆ ಹೋಗಿ ನಿಜವಾಗ್ಲೂ ಹೋಗ್ತಿರ್ಲಿಲ್ಲ. ಹಂಗು ರೋಡಲ್ಲೇ ಹೋದ್ವು ನಾವು, ಸ್ಟೆಪ್ಸ್ ಮೂಲಕ ಹೋಗ್ಲಿಲ್ಲ. ರೋಡ್ ಸೈಡ್ ಅದು ಅದಕ್ಕೆ ಜಾಸ್ತಿ ಆಯ್ತು. 18 ಕಿಲೋ ರೋಡಲ್ಲಿ ಹೋಗಿದ್ರೆ 11 ಕಿಲೋಮೀಟರ್ ಅಂತೆ. ಅದು ಸ್ಟೆಪ್ಸ್ ಅಲ್ಲಿ ಹೋಗಿದ್ರೆ ರೋಡ್ ನಲ್ಲಿ ಹೋದ್ವಿ 18 ಕಿಲೋಮೀಟರ್, ತುಂಬಾ ದೂರ. ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರಿ ಮೇಡಮ್? ಸರ್ ತಾಳ್ಬೆಟ್ಟ ಅಂತ, ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿಂದ ಫುಲ್ ಬೆಟ್ಟ ರೋಡ್ ಹೆಂಗಿದೆ ಅದೇ ತರ ರೋಡ್ ಬಸ್ ಹೆಂಗ್ ಹೋಗುತ್ತೋ ಅದರಿಂದ ಅದೇ ತರ ಹೋಗಿದ್ದೀನಿ. 18 ಕಿಲೋಮೀಟರ್ಸ್, ಒಂದ್ 5 ಕಿಲೋಮೀಟರ್ ಸ್ವಲ್ಪ ಪೇನ್ ಸ್ಟಾರ್ಟ್ ಆಯ್ತಿಲ್ಲ. ಬಟ್ ಅಲ್ಲಿವರೆಗೂ ಪೈನ್ ಬಂದಿಲ್ಲ? ಇಲ್ಲ ಇಲ್ಲ ಇಲ್ಲ. ಅಲ್ಲಿಂದ ವಾಪಸ್ ಬಂದ್ಮೇಲೆ ಪೈನ್ ಮೇಡಮ್? ಇಲ್ಲ ಏನಿಲ್ಲ ಸರ್, ಏನಿಲ್ಲ, ರಿಕವರಿ ಆಯ್ತು ಬಾಡಿ. ಮಾನೈತೆ ಸರ್. ಹೆಂಗ ಅನಿಸ್ತು ಮೇಡಮ್ ಮನಸ್ಸಿಗೆ? ಆರಾಮಿದೆ, ಖುಷಿ ಇದೆ ಸರ್ ಒಂಥರ. ಆ ಟೈಮಲ್ಲಿ ನೋಡಿ, ಅದು ಪಾದಯಾತ್ರೆ ಮಾಡ್ಬೇಕಾದ್ರೂ ಬೆಟ್ಟ ಹತ್ಬೇಕಂದ್ರೆ ನಮ್ ಬಾಡಿನಲ್ಲಿ ಒಂದು ಇದು ಬರುತ್ತೆ ಮೇಡಮ್, ಆ ಒಂದು ಶಕ್ತಿ ಬರುತ್ತೆ. ಆ ಟೈಮಲ್ಲಿ ಶಕ್ತಿ ಬಂದ್ಬಿಡುತ್ತೆ. ಆಮೇಲೆ ಅಲ್ಲಿಂದ ಬಂದ್ಮೇಲೆ ನಮ್ಗೆ ಪೈನ್ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಆ ಟೈಮಲ್ಲಿ ಗೊತ್ತಾಗಲ್ಲ ನಮ್ಗೆ, ಇಲ್ಲಿಂದ ಬಂದ್ಮೇಲೆ ಸ್ಟಾರ್ಟ್ ಆಗುತ್ತೆ. ಅದು ನಿಮ್ಗೆ ಆಯ್ತಾ ಅಂತ ಕೇಳಿ? ಇಲ್ಲ ಸರ್, ಇಲ್ಲ. ಸೂಪರ್. ಅವ್ರು ಹೇಳಿದ್ನಲ್ಲ ಆಪರೇಷನ್ ಇದೆ ಶಾಪ್ ನರ್ಸ್ ಅಂತ, ಅಪ್ಪ ಅಮ್ಮನ್ನು ಬಿಡ್ಲಿಲ್ಲ, ಅವ್ರನ್ನ ಕರ್ಕೊಂಡು ಹೋಗಿದ್ವಿ. ಅವರು ಬಂದಿದ್ದಾರೆ, ಅವ್ರಿಗೂ ಏನೂ ಆಗಿಲ್ಲ, ಚೆನ್ನಾಗಿದ್ದಾರೆ, ಆರಾಮಾಗಿದ್ದಾರೆ, ತುಂಬಾ ಚೆನ್ನಾಗಿದ್ದಾರೆ. ಅವರು ಕೂಡ ಈಗ ವಾಕ್ ಎಕ್ಸರ್ಸೈಸ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಚೆನ್ನಾಗಿದೆ ಸರ್ ನಿಜಕ್ಕೂ. ಕರೆಕ್ಟ್ ಮೇಡಮ್. ಮತ್ತೆ ನಿಮ್ದು ಲಾಸ್ಟ್ ಟೈಮ್ ವಿಡಿಯೋದಲ್ಲೂ ನೀವು ಹೇಳಿದ್ರಿ, ನಂಗೆ ಆಲ್ಮೋಸ್ಟ್ ಚೆನ್ನಾಗಿ ರಿಕವರಿ ಆಗ್ತಿದೆ, ಫಾಸ್ಟ್ ರೆಸ್ಪಾನ್ಸ್ ಮಾಡ್ತಾ ಇದೆ ನಿಮ್ ಬಾಡಿ ಅಂತ ಹೇಳಿದ್ರಿ. ಸೊ ನಾನು ನಿಮಗೆ ಕೇಳೋ ಪ್ರಶ್ನೆ, ನೀವು ಇಲ್ಲಿ ಬಂದು ಹೋಗಿ ಟ್ರೀಟ್ಮೆಂಟ್ ಎಲ್ಲ ತಗೊಂಡಾದ್ಮೇಲೆ ನಿಮ್ದು ಡಯಟ್ ಅಲ್ಲಿ ಏನೇನೆಲ್ಲ ಅಪ್ಡೇಟ್ ಮಾಡಿದ್ರಿ ಮೇಡಮ್? ಅಡಿಷನಲ್ ಆಗಿ ಆಲ್ರೆಡಿ 2 ಸರಿ ಡಯಟ್ ಮಾಡಿದ್ರಿ ನೀವು, ಏನ್ ಡಯಟ್ ನ ಅಪ್ಡೇಟ್ ಮಾಡಿದ್ರಿ ಮೇಡಮ್? ಸರ್ ಡಯಟ್ ಅದೇ ಮಾಮೂಲಿ ಕೊಬ್ಬರಿ ಎಣ್ಣೆ ತಗೊಂತೀನಿ. ಅದು ಮುಂಚೆ ತಗೊಂತಾ ಇರ್ಲಿಲ್ಲ? ತಗೊಂತಾ ಇದೆ. ಅವಾಗ ಇಲ್ಲಿ ಬರಕಿನ ಮುಂಚೆ ಇಲ್ಲ ತಗೊಂತಾ ಇಲ್ಲ. ಅದು ಬೇರೆ ಆಯಿಲ್ ಏನೇನಿದೆಲ್ಲ ಅದನ್ನ ತಿಂತಾ ಇತ್ತು. ರಿಫೈಂಡ್ ಆಯಿಲ್ ಯೂಸ್ ಮಾಡ್ತಾ ಇದ್ರ ಮುಂಚೆ? ಹೌದು. ಇಲ್ಲಿ ಬಂದ್ಮೇಲೆ ಕೊಕೊನಟ್ ಆಯಿಲ್, ಸನ್ಫ್ಯೂರ್ ಏನಿದೆ ಅದನ್ನೇ ಯೂಸ್ ಮಾಡ್ತಾರೆ. ಮನೇಲಿ ಏನ್ ಮಾಡ್ತಾರೆ ಅದನ್ನೇ ಮಾಡ್ತಿರೋದು. ಸೊ ನಾನು ಇಲ್ಲಿ ಅವಾಗಿಂದ ನಾನು ಏನು ಯೂಸೇ ಮಾಡಿಲ್ಲ, ಆಯಿಲೇ ಇಲ್ಲ. ಕೊಕೊನಟ್ ಆಯಿಲ್, ತುಪ್ಪ, ಅದ್ ಬಿಟ್ರೆ ಏನು ಯೂಸ್ ಮಾಡ್ತಾ ಇಲ್ಲ. ಇವಾಗ ನಾನು ಹುಷಾರಿಲ್ಲ ಅಂದ್ರೂ ಕೂಡ ನಾನು ಅದನ್ನೇ ಯೂಸ್ ಮಾಡ್ತಿದ್ದು. ನನ್ನ ಆಯಿಲ್ ಹೋಗಿಲ್ಲ. ಅನ್ನ ಸಾಂಬಾರು, ಮೆಣಸು, ತರಕಾರಿ ಸಾಂಬಾರು ಏನಿದೆ ಅದನ್ನೇ ತಗೋತಾರೆ. ಓಕೆ. ಆಮೇಲೆ ಆಯಿಲ್ ಚೇಂಜ್ ಮಾಡ್ಬಿಟ್ಟು ಮತ್ತೆ ಬೇರೆ ಏನ್ ಚೇಂಜ್ ಮಾಡಿದ್ರಿ? ಆಯಿಲ್ ಚೇಂಜ್ ಮಾಡಿದೆ, ಮತ್ತೆ ರವೆ ಬಿಟ್ಟೆ ಸರ್. ಮೀನ್ ರವೆ ಬಿಟ್ಟೆ, ಮೀನ್ ಜಾಸ್ತಿ ರವೆ ತಿಂತಿದ್ದೆ. ಡಯಟ್ ನೆಲ್ಲ ನಾ ಬೆಳಿಗ್ಗೆ ಟಿಫನ್ ಅಲ್ಲಿ ಬರೀ ಅದೇನೆ, ರೊಟ್ಟಿ, ರವೆ ದೋಸೆ ಅಥವಾ ಉಪ್ಪಿಟ್ಟು, ಆತರ. ರವೆ ಯೂಸ್ ಮಾಡಕ್ಕೆ ಹೆಂಗ್ ಗೊತ್ತಾಯ್ತು? ರವೆ ಯೂಸ್ ಮಾಡಕ್ಕೆ ಮಾಡ್ತಾ ಇದ್ದೆ. ಯಾಕೆ ಫೈಬರ್ ಸ್ವಲ್ಪ ಜಾಸ್ತಿ ಇರುತ್ತೆ, ನಮ್ಮ ಬಾಡಿಗೆ ಹೆಲ್ಪ್ ಆಗುತ್ತೆ ಅಂತ. ಅಂದ್ರೆ ಅದು ಅನ್ನ ಅಲ್ವಲ್ಲ, ಡಯಟ್ ಆತರ ವೇಟ್ ಲಾಸ್ ಆಗ್ಬೋದು ಅಂತ ತಿಂತಿದ್ದೆ ಅಷ್ಟೇ. ಬೆಳಗ್ಗೆ ಟೈಮ್ ಅನ್ನ ತಿನ್ಬಾರ್ದು. ಹೈ ಗ್ಲೂಟೆನ್, ಅದು ಹೈ ಗ್ಲೂಟೆನ್ ರವೆ, ಗೋಧಿಯಿಂದ ಬಂದಿರುತ್ತಲ್ಲ, ಕರುಳನ್ನೆಲ್ಲ ಡ್ಯಾಮೇಜ್ ಮಾಡ್ಬಿಟ್ಟು ಇನ್ಫ್ಲಮೇಷನ್. ಚಪಾತಿ ಅದನ್ನೇ ತಿಂತಿದ್ದು. ಈಗ ಆ ಚಪಾತಿ ಮುಖ ಒಂದ್ ದಿವಸ ತಿಂದೇ ಇಲ್ಲ ನಾನು, ರವೆನೂ ಮುಟ್ಟಿಲ್ಲ. ಬೆಳಿಗ್ಗೆ ಮತ್ತೆ ತಿಂಡಿಗೆ ಏನ್ ಮಾಡ್ತೀರಾ? ತಿಂಡಿ ಸರ್ ನೀವ್ ಹೇಳಿದ್ರೆ ಹೆಸರು ಕಾಳೆ ದೋಸೆ, ಕಡಲೆಕಾಳು ಹೆಸರು ಕಾಳು ದೋಸೆ, ಇಲ್ಲಾಂದ್ರೆ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಜೋಳದ ರೊಟ್ಟಿ, ಈ ತರ ತಗೋತೀವಿ. ತರಕಾರಿ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಒಂದ್ ರೊಟ್ಟಿ ಆದ್ರೆ ಸಾಕು. ನಿಜಾನ ಮಧ್ಯಾಹ್ನ ಅನ್ನ ಸಾಂಬಾರ್, ತರಕಾರಿ ಸಾಂಬಾರ್ ತಿಂತೀವಿ. ಮತ್ತೆ ಸಂಜೆ ಈವ್ನಿಂಗು ಡ್ರೈ ಫ್ರೂಟ್ಸ್ ಅಷ್ಟೇ, ಏನು ಬೇರೆ ಏನು ಹಸು ಆಗಲ್ಲ. ಡ್ರೈ ಫ್ರೂಟ್ಸ್ ತಿನ್ಬಿಟ್ರೆ ಮುಗಿತಾ, ಮತ್ತೆ ನಿಮ್ದೇನು ಸಪ್ರೇಟ್ ಇದೆಲ್ಲ ಆತರ ಇದೆ. ಸೊ ಹಂಗಾಗಿ ಸೂಪರ್. ಫಾಸ್ಟ್ ಆಗಿ ವಾಕಿಂಗ್ ಮಾಡಿ ತೋರಿಸ್ತೀರಾ? ಮಾಡ್ತೀನಿ ಸರ್. ಜಾಗಿಂಗ್ ಮಾಡ್ತೀರಾ? ಮಾಡ್ತೀನಿ ಸರ್. ಸೂಪರ್ ಮೇಡಮ್. ಇನ್ನೊಂದು ಒಂದೆರಡು ಎಕ್ಸರ್ಸೈಸ್ ಪ್ರಾಕ್ಟೀಸ್ ಮಾಡ್ತೀನಿ ಅಂತಿರಲ್ಲ, ನಮ್ಮ ವೀಕ್ಷಕರಿಗೆ ಒಂದ್ಸಲ ತೋರಿಸ್ತೀರಿ ಯಾವ್ದು ಅಂತ? ಎಲ್ಲ ಮಾಡ್ತೀನಿ ಸರ್. ನಾನು ಈ ಬಗ್ ಮಾಡೋದನ್ನ ನಾನು 50 ಮಾಡ್ತೀನಿ ಸರ್ ನಾನು. ಹೌದಾ? ಯಾ ಮಾಡಿ ಮೇಡಮ್. ಓ ಸೂಪರ್. ಓಕೆ. ಡೈಲಿ 50 ಮಾಡ್ತೀರಾ ಇದು? ಹೌದು ಸರ್, ಅದು ಮಾಡ್ತೀನಿ. ಮಂಡಿ ಕೂಡ ಮಾಡ್ತೀನಿ.
ಪರ್ಫೆಕ್ಟ್. ಹಾಫ್ ಸ್ಕರ್ಟ್ಸ್. ಹಾ ಹಾ ಓಕೆ. ಖಾಲಿ ಮುಂದೆ ಮಾಡೋದು, ಹಾ. ಹಿಂದೆ ಮಾಡೋದು, ಹಾ. ಹೀಗ್ ಮಾಡೋದು, ಹಿಂಗ್ ಮಾಡೋದು, ಹಾ. ಮತ್ತೆ ಹೀಗೆ ಬಗ್ಗದು. ಹಾ ಫುಲ್ ಬಗ್ತೀನಿ, ಹಾ. ತಡೀತದೆ ಅಂತ ಮಾಡ್ತಿಲ್ಲ ಅಷ್ಟೇ. ಹಾ ಹಾ ಹಿಂಗೆ ಮತ್ತೆ ಹಾ. ಈ ಕಡೆದು. ಹಾ ಹಾ ಹಾ. ಓ ಎಕ್ಸಲೆಂಟ್ ಮ್ಯಾಮ್, ಎಕ್ಸಲೆಂಟ್. ಎಲ್ಲ ಮಾಡ್ತೀನಿ ಸರ್. ಹ್ಮ್. ತುಂಬಾ ಇದೆ ಎಕ್ಸರ್ಸೈಸ್. ಇದನ್ನ ಪ್ರೇಮ್ ಅವ್ರಿಗೆ ಇದೇ ಹೇಳ್ಕೊಟ್ಟಿರೋದು, ಹಾ, ಅವ್ರಿಗೂ ಅವ್ರು ಇದೇ ಮಾಡ್ತಾರೆ. ಅದೇ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಮಾಡ್ತಿದ್ರು. ನೀವು ಮಾಡಿರೋದು ಕರೆಕ್ಟ್ ಮೇಡಮ್, ಇದನ್ನೇ ಮಾಡಿ ನೀವು. ಲೈಕ್ ಇದು ಎಕ್ಸರ್ಸೈಸ್ ಮತ್ತೆ ಪ್ರಾಣಾಯಾಮ ಅದೆಲ್ಲ ಮಾಮೂಲಿ ಮಾಡ್ತೀನಿ, ಇದು ಎಕ್ಸ್ಟ್ರಾ ಎಕ್ಸರ್ಸೈಸ್ ಮಾಡ್ತೀನಿ. ಯೂಟ್ಯೂಬ್ ನೋಡ್ಕೊಂಡೆ ನಾನು ಕಲ್ತ್ಕೊಂಡಿದ್ದೆ. ಎವ್ರಿ ಡೇ ಪ್ರಾಣಾಯಾಮ ಮಾಡಿ ಎವ್ರಿ ಡೇ ಎಕ್ಸರ್ಸೈಸ್ ಮಾಡಿ, ಮತ್ತೆ ಪಥ್ಯ ಇವಾಗ ಏನ್ ಹಿಡಿದಿರೋ ಹಂಗೆ ಮಾಡ್ಬಿಡಿ. ಹೌದು ಸರ್. ಆಕ್ಚುಲಿ ನಿಮ್ಗೆ ವಯಸ್ಸು ವಾಪಸ್ ಹೋಗಿದೆ ಅಂತ ಅನಿಸ್ತಾ ಇದೆಯಾ? ಹೌದು, ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ಹಾ. ತುಂಬಾ ನೋಡಿ ನೀನ್ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂತೀಯ, ನಮ್ ಕೈಲಿ ಆಗೋದೇ ಇಲ್ಲ, ತುಂಬಾ ಸಣ್ಣ ಆಗ್ಬಿಟ್ಟಿದೆ ಅಂತಾರೆ. ಹಾ. ಕೆಲವರೆಲ್ಲ ತಿನ್ನೋದ್ ಬಿಡ್ಬೇಡ, ತಿನ್ನು ಇಷ್ಟೊಂದ್ ಸಣ್ಣ ಆಗಿದೆ ಅಂತಾರೆ. ಇಲ್ಲ ಬಟ್ ನನಗೇನು ಅಷ್ಟೊಂದು ವೇಟ್ ಲಾಸ್ ಆಗಿಲ್ಲ ನಾನು. ಅಲ್ಲ ಆಕ್ಚುಲಿ But ನೋಡಕ್ ವೈಟ್ ಹಂಗೆ. ಗಿನ್ನ ಮುಖ್ಯವಾಗಿ ಇಂಚ್ ಲಾಸ್ ಆಗಿದೆ ನಿಮ್ಗೆ, ಬಟ್ಟೆ ಹೌದು, ಲೂಸ್ ಆಗ್ತಿದೆ ಹೌದು. ಸರ್, ಇಂಚ್ ಲಾಸ್ ಹೌದು ಆಗಿದೆ. ಹೌದು, ಲೂಸ್ ಆಗಿದೆ, ಬೋನ್ಸ್ ಗಟ್ಟಿ ಆಗ್ತಾ ಹೊಟ್ಟೆ ಎಲ್ಲ ಹೋಗಿದೆ. ಬೋನ್ಸ್ ಗಟ್ಟಿ ಆಗ್ತಾ ಇದೆ, ಹೌದು ಮಸಲ್ಸ್ ಬರ್ತಾ ಇದೆ. ಇಷ್ಟೆಲ್ಲ ಎಕ್ಸರ್ಸೈಸ್ ಮಾಡುವ ಮಸಲ್ಸ್ ಬರ್ಲೇಬೇಕಲ್ಲ, ಹೌದು, ಮಸಲ್ಸ್ ಗೆ ಹೌದು. ಬೋನ್ಸ್ ಗೆ ವೆಯ್ಟ್ ಬರುತ್ತೆ ಅಲ್ಲಿ. ಹೌದು. ಆಮೇಲೆ ನಾನು ಬಗ್ಗಿ ಮಂಡಿ ಮುಡಿಸ್ತೀನಿ ಕುತ್ಕೊಂಡು. ಹಾ. ಅದು ಹೌದು, ತೋರ್ಸಿ. ಗೋಮುಖಾಸನ ಹಾ, ಅದೆಲ್ಲ ಹಾ, ಮಾಡ್ತೀನಿ ಹಾ, ಸರ್. ಹಾ. ಪಶ್ಚಿಮೋತ್ತಾಸನ, ಅರ್ಧ ಪಶ್ಚಿಮೋತ್ತಾಸನ. ಸೂಪರ್. ಓ ಪರ್ಫೆಕ್ಟ್ ಮೇಡಮ್, ಎಕ್ಸಲೆಂಟ್. ಸೆಕೆಂಡ್ ಮಾಡ್ತೀನಿ. 30 ಸೆಕೆಂಡ್. ಓಕೆ, ಅಪೋಸಿಟ್ ಮತ್ತೆ 30 ಸೆಕೆಂಡ್. ಹೌದು ಹೌದು ಮತ್ತೆ ಎರಡು ಕರನು ಹೌದು. 30 ಸೆಕೆಂಡ್. ಓಕೆ ಸೂಪರ್ ಮೇಡಮ್. ನಮಗೆ ಹೈಕೋರ್ಟ್ ಲಾಯರ್ಗೆ ಒಂದು ಟ್ರೀಟ್ಮೆಂಟ್ ಕೊಡೋದಕ್ಕೇನೆ ಒಂದು ಭಾಗ್ಯ. ಯಾಕಂದ್ರೆ ಲಾಯರ್ಗಳು ಯೂಶಲಿ ಯಾವ್ದನ್ನೂ ಅಷ್ಟು ಸುಲಭವಾಗಿ ನಂಬಲ್ಲ. ಹೌದು ಸರ್, ಸ್ಟಾರ್ಟಿಂಗ್ ನಿಜ ಅಲ್ಲಿ ನಿಜ. ಒಂದು ವಿಡಿಯೋ ಹಾಕಿದ್ದೆ, ಲಾಯರ್ ವೈಫ್ ಅವರು, ಹೌದು. ಅಡ್ವೊಕೇಟ್ ವೈಫ್. ನೋಡಿದೆ ನಾನು. ಅದು ಆಲ್ರೆಡಿ 2023 ಜೂನ್ ಅಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿದ್ದು. ಇನ್ನೊಂದು 3 ತಿಂಗಳು ಬಂದ್ರೆ 2 ವರ್ಷ 3 ವರ್ಷ ಆಗುತ್ತೆ. ಅವಾಗ ಇಮಿಡಿಯೇಟ್ ಸರ್ಜರಿ ಮಾಡಕಂತ ಹೇಳಿದ್ರು ಅವ್ರಿಗೆ. ಇವಾಗ ಸರ್ಜರಿ ಎಲ್ಲ ಬಿಟ್ಟು ಕಂಪ್ಲೀಟ್ ಆರಾಮಾಗಿದ್ದಾರೆ. ಸರ್ಜರಿ ಆರಾಮಾಗಿದ್ದಾರೆ. ಇದೇ ತರ ಲೈಫ್ ಸ್ಟೈಲ್ ಫಾಲೋ ಮಾಡ್ತಾರೆ. ಲಾಯರ್ ಕೂಡ ಸಣ್ಣ ಆಗಿದ್ದಾರೆ. ಮುನ್ರಾಜು ಅಂತ ಲಾಯರ್. ನೋಡಿದ್ದೆ ನಾನು, ವಿಡಿಯೋ ವಿಡಿಯೋ ನೋಡಿದ್ರೆ ಮೇಡಮ್. ನೋಡಿದ್ದೆ. ಸೊ ಅದೇ ತರನೇ ಅವರು ಆಮೇಲೆ ಎಷ್ಟೋ ಲಾಯರ್ಗಳಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ನಾವು. ಮತ್ತೆ ನಮ್ಮ ಹಾಸ್ಪಿಟ್ಲಿಗೆ ಜಡ್ಜ್ ಬರ್ತಾರೆ, ಅಲ್ಲಿ ಕೋರ್ಟ್ ಇದೆಯಲ್ಲ ಮೇಡಮ್ ಇದ್ರ ಹತ್ರ, ಯಾವ್ದು ಸರ್? ಸಿವಿಲ್ ಕೋರ್ಟ್. ಮಾರ್ತಸ್. ಅದು ಇದು ಕಾರ್ಪೊರೇಷನ್ ಹತ್ರ, ಕಾರ್ಪೊರೇಷನ್ ಮ್ಯಾಜಿಸ್ಟ್ರೇಟ್ ಕೋರ್ಟ್. ಮ್ಯಾಜಿಸ್ಟ್ರೇಟ್ ಕೋರ್ಟ್. ಅದರಲ್ಲಿರೋ ಒಂದಿಬ್ರು 3 ಜಡ್ಜ್ಗಳು ಬರ್ತಾರೆ, ಓಕೆ. ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ವಿ. ಅಲ್ಲಿರೋ ಅವರು ಬಂದ್ಮೇಲೆ ಜಡ್ಜ್ ಬಂದ್ಮೇಲೆ ಅವ್ರು 3-4 ಜನ ಲಾಯರ್ಗಳು ಕರ್ಕೊಂಡ್ಬಂದ್ರು. ಲಾಯರ್ದು ಒಂದು ಕಲ್ಟೆ ಫಾರ್ಮೇಶನ್ ಆಗ್ತಾ ಇದೆ. ಲಾಯರ್ಸು, ಟೀಚರ್ಸು, ಮತ್ತೆ ಗೌರ್ಮೆಂಟ್ ಜಾಬ್ ಅಲ್ಲಿ ಇರ್ತಕ್ಕಂತ ಇವರು ನರ್ಸಸ್, ಮತ್ತೆ ಇವನ್ ಮೊನ್ನೆ ಒಬ್ರು ಡಾಕ್ಟರ್ ಬಂದಿದ್ರು, ಅವ್ರ ತಾಯಿಗೆ ಹುಷಾರಿಲ್ಲ ಅಂತ, ಅನೆಸ್ಥೆಟಿಸ್ಟ್. ಅವ್ರ ತಾಯಿ ಸರ್ಜರಿ ಮಾಡಿಸ್ಕೊಳಲ್ಲ ಅಂತ. ಇಲ್ಲ ನಾನು ಇಲ್ಲೇ ಟ್ರೀಟ್ಮೆಂಟ್ ತಗೊಂಡ್ರು. ಒಂದು 4-5 ಟೈಮ್ಸ್ ಬಂದು ಚೆನ್ನಾಗಾದ್ರು. ಆಮೇಲೆ ಇವತ್ತೊಂದು CA ಅವರು ಇದ್ರಲ್ಲಿದ್ದಾರೆ ದುಬೈನಲ್ಲಿ. ಅವ್ರ ಅಮ್ಮ ಆಲ್ಮೋಸ್ಟ್ ಅವ್ರು 1 ವರ್ಷದಿಂದ ಟ್ರೀಟ್ಮೆಂಟ್ ಕೊಡ್ತಾ ಇದ್ನಿ. ಇವಾಗ 80-90% ಚೆನ್ನಾಗಿದೆ ಅವ್ರ ಅಮ್ಮ ಅವ್ರ ಅಪ್ಪ ಇಬ್ರಿಗೂ. ಮೊದಲೇ ನಂಗೆ ಬೆರಳುಗಳೆಲ್ಲ ಸ್ವಲ್ಪ ಜುಮ್ ಜುಮ್ ಅನ್ನೋದು ಎಲ್ಲ ಕಡೆ ಮೇನ್ಲಿ ನಿಮ್ ಬಾಡಿಗೆ ಎಫೆಕ್ಟ್ ಆಗ್ತಿದೆ ಯಾವ್ದು ಹೇಳಿ? ರವೆ. ಹೌದು. ಆಮೇಲೆ ನನ್ ಕೊಲೆಸ್ಟ್ರಾಲ್ ಇತ್ತು ಸರ್. ಕೊಲೆಸ್ಟ್ರಾಲ್ ನಂಗೆ ಮಾತೆ ತಗೊಂಡಿರ್ಲಿಲ್ಲ, ಇದುವರೆಗೂ ಒಂದ್ಸತಿ ತಗೊಂಡಿರಲ್ಲ. ಹೀಗೆ ಹೋಗಿದ್ಯೇನೋ ನಂಗೆ ಆಬ್ವಿಯಸ್ಲಿ ನೆಕ್ಸ್ಟ್ ಟೈಮ್ ಬರೋ ಟೆಸ್ಟ್ ಮಾಡಿಸ್ಕೊಂಡು ಬನ್ನಿ. ಲಾಸ್ಟ್ ಒಂದು ಬ್ಲಡ್ ಏನೋ ಕೊಟ್ಟಿದ್ರು, ಟೆಸ್ಟ್ ಮಾಡ್ಸಿದ್ರು. ಮಾಡಿದ್ರ ಅಂದ್ರೆ ಹೌದಾ ಕೊಟ್ಟಿದ್ರು, ಈಗ ಗೊತ್ತಿಲ್ಲ. ಇಲ್ಲೇ ಮಾಡ್ಸಿದ್ರು ಒಂದು ಬ್ಲಡ್ ಟೆಸ್ಟ್. ಎವ್ರಿಥಿಂಗ್ ಇಸ್ ನಾರ್ಮಲ್. ಲಿವರ್ ನಾರ್ಮಲ್ ಆಗಿದೆ, ಕೊಲೆಸ್ಟ್ರಾಲ್ ನಾರ್ಮಲ್ ಆಗಿದೆ, ಅಬ್ಸಲ್ಯೂಟ್ಲಿ ಫೈನ್. 142 ಟ್ರೈಗ್ಲಿಸರೈಡ್ಸ್. 300 ಮೇಲಿತ್ತು ಸರ್. ಮೇಡಮ್ ನಮ್ ದೇಹಕ್ಕೆ ಏನ್ ಬೇಕೋ ಅದನ್ನ ಕೊಟ್ರೆ ನಮ್ ದೇಹ ಎಷ್ಟು ಚೆನ್ನಾಗಿ ನಮ್ ಕೋಪರೇಟ್ ಮಾಡುತ್ತಂದ್ರೆ, ನೀವ್ ಏನ್ ಬೇಕಾದ್ರೆ ಕೆಲಸ ಮಾಡಿಪ್ಪ, ನಾನು ನಿನ್ ಜೊತೆಗಿರ್ತೀನಿ ಅಂತ. ನಮ್ ದೇಹಕ್ಕೆ ಆಪೋಸಿಟ್ ಕೊಟ್ವಿ ಅಂದ್ರೆ ಅದೆಲ್ಲ ಉಲ್ಟಪಟ ಮಾಡಕ್ ತುಂಬಾ ಖುಷಿ ಆಗುತ್ತೆ ಸರ್, ನಿಜ ಹೇಳ್ಬೇಕಂದ್ರೆ. ನೀವು ಇಷ್ಟು ಸಣ್ಣ ಏಜ್ ನಲ್ಲೇ ಎಷ್ಟು ಕೇರ್ ತಗೊಂಡು ಜವಾಬ್ದಾರಿ ತಗೊಂಡು, ಇದೆಲ್ಲ ಸುಮ್ನೆ ಅಲ್ಲ ಸರ್. ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಕರೆ ಕೆಟ್ಟ ಹೆಸರು ಹಾಳಾಗ್ಬಿಡ್ತದೆ. ಅದ್ರಲ್ಲೂ ಅಷ್ಟು ಧೈರ್ಯದಿಂದ ಎಷ್ಟು ಜನ ಬರ್ತಾರೆ, ದಿನ ಎಷ್ಟು ಲಕ್ಷಾಂತರ ಜನ ಬರ್ತಾರೆ, ಸಾವಿರಾರು ಜನ ಬರ್ತಾರೆ, ಎಷ್ಟು ರೆಸ್ಟ್ ಇರ್ತದೆ. ಅಂತದೆಲ್ಲ ಅಷ್ಟು ಕೇರ್ ತಗೊಂಡು ಎಲ್ಲರದು ಒಬ್ಬೊಬ್ರದ್ದು ಒಂದೊಂದರ ಕಾಯಿಲೆ ಇರ್ತದೆ. ಅಷ್ಟು ಧೈರ್ಯದಿಂದ ಎಲ್ಲರಿಗೂ ಟ್ರೀಟ್ಮೆಂಟ್ ಕೊಟ್ಟು ಅವ್ರು ಹುಷಾರಾಗ್ತಾರೋ ಬಿಡ್ತಾರೋ, ಆದ್ರೂ ಯಾವ್ದು ಇದ್ ಮಾಡ್ತಿದಿಲ್ಲ. ಭಾರಿ ಖುಷಿ ಆಗುತ್ತೆ. ದೇವ್ರು ಕೊಟ್ಟಿರೋ ಒಂದು ಶಕ್ತಿ ಮೇಡಮ್, ನಾವು ಮಾಡ್ಬೇಕಷ್ಟೇ. ನಾನು ತುಂಬಾ ಜನಕ್ಕೆ ರೋಗಿಗಳು ದೇವ್ರ ಸಮಾನ ಇದ್ದಂಗೆ, ಸೇವೆ ಮಾಡಕ್ ಭಾಗ್ಯ ಸಿಗದೆ. ಎಸ್ಪೆಷಲಿ ನೋವಿರೋರು, ಶುಗರ್ ಇದೆಯಾ, ಅದಿದ್ಯಾ, ಏನೋ ಒಂದಿದ್ಯಾ, ಹೆಂಗ ಒಂದ್ ಮಾತ್ರೆ ಹೆಚ್ಚು ಕಮ್ಮಿ ತಗೊಂಡ್ಬಿಟ್ಟಂಗೆ ಮ್ಯಾನೇಜ್ ಮಾಡ್ಕೊಂಡ್ಬಿಡ್ತದೆ. ಅದ್ರ ಎಸ್ಪೆಷಲಿ ನೋವಿರೋರಿಗೆ ನಿಮಗೆ ಗೊತ್ತಲ್ಲ ಮೇಡಮ್, ಹೌದು ಸರ್, ತಡಿಯಕ್ಕಾಗಲ್ಲ. ಅಯ್ಯೋ ಯಾರ ಕೈಲಾಗದೆ ಸರ್. ನಾವು ಮನುಷ್ಯನಿಗೆ ಏನಿದ್ರು ನೋವು ನಾ ತರಬಾರ್ದು ಅಂತ ಹೇಳ್ತಾರೆ. ಪ್ರೇಮ ಅವ್ರು ಹೇಳ್ತಿದ್ರು, ಪಾಪ ನನ್ಗೆ ಆಗ್ತಿರ್ಲಿಲ್ಲ ಮೇಡಮ್, ನಡಿಯಕ್ಕೆ ಆಗ್ತಿರ್ಲಿಲ್ಲ ಮೇಡಮ್, ಆ ಸ್ಟೇಜ್ ನಲ್ಲಿ ಇದ್ದೆ ನಾನು. ಇವಾಗ ಒಬ್ಬರೇ ಬರ್ತೀನಿ, ತುಮಕೂರಿಂದ ಬರ್ತಾರಲ್ಲ ನೋಡಿ, ಪಾಪ ತುಂಬಾ ಖುಷಿ ಪಡ್ತಾ ಇದ್ರು. ಚೆನ್ನಾಗಿದ್ದೀನಿ ಈಗ 95, ಅವರು 95% ಹುಷಾರಾಗಿದ್ದೀನಿ, ಸ್ವಲ್ಪ ಇದೆ ಮೇಡಮ್ ಅಂತ ಹೇಳ್ತಾ ಇದ್ರು.
ನಮ್ ಯೂಟ್ಯೂಬ್ ನೋಡೋಂತ ಏನ್ ಹೇಳಕ್ ಇಷ್ಟಪಡ್ತೀರಿ ಕೊನೆಯದಾಗಿ? ನಂಬಿಕೆ ಇಡಿ, ಡಾಕ್ಟರ್ ಮೇಲೆ ಲಾಯರ್ ಮೇಲೆ ಯಾರ ಮೇಲೆ ತೀರಾ ಓಪನ್ ಆಗಿ ಹೇಳ್ಕೊಬೇಕು, ಜೊತೆಗೆ ಸತ್ಯ ಹೇಳ್ಕೊಬೇಕು, ನಂಬಿಕೆ ಇಡ್ಬೇಕು, ಮೇನ್ ಅದು. ಸೊ ಹಂಗಾಗಿ ತುಂಬಾ ಚೆನ್ನಾಗಿದೆ, ಬನ್ನಿ ಟ್ರೀಟ್ಮೆಂಟ್ ತಗೊಳ್ಳಿ, ಏನೇನೋ ಇದ್ರಿಗೆ ಹೋಗುತ್ತೆ. ನಂಬಿಕೆ ಇಟ್ಕೊಂಡು ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡ್ಕೊಂಡು ಹೋದ್ರೆ ಆಗುತ್ತೆ. ಒಂದ್ಸತಿ ತಗೊಂಡು ಸುಮ್ ಬಿಟ್ಬಿಟ್ರೆ ಅಯ್ಯೋ ಬಿಡೋ ಏನಾಯ್ತು ಏನು ಆಗ್ಲೇ ಇಲ್ಲ ಅನ್ಬಾರ್ದು. ಸೊ ರೆಗ್ಯುಲರ್ ತಗೋಬೇಕು. ಏನಿದೆ ಕೋರ್ಸ್ ಕಂಪ್ಲೀಟ್ ಆಗಿ ಮುಗಿಸಿದ್ರೆ ಖಂಡಿತ ಒಳ್ಳೇದು. ರೂಟ್ ಕಾಸ್ ಅಡ್ರೆಸ್ ಆಗ್ಬೇಕಂದ್ರೆ ಇಟ್ ವಿಲ್ ಟೇಕ್ ಸಮ್ ಟೈಮ್. ಸುಮ್ಮನೆ ಮೇಲೆ ಮೇಲೆ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಮಾಡೋದಕ್ಕೆ ಏನ್ ಅದಂಗ್ ಬಟ್ ಲೈಫ್ ಟೈಮ್ ಬರೀ ಸಿಂಪ್ಟಮ್ಯಾಟಿಕ್ ಆಗ್ಬಿಡುತ್ತೆ. ಹೌದು, ಅದಂಗೆ ಮತ್ತೆ ಒಳಗಡೆ ಒಳಗಡೆ ಕಾಯಿಲೆನೂ ಜಾಸ್ತಿ ಆಗುತ್ತೆ, ಹೊರಗಡೆ ಸಿಂಪ್ಟಮ್ಸ್ ಹಂಗೆ ಕಂಟಿನ್ಯೂ ಆಗುತ್ತೆ. ಇದೇ ತರ ನಾವು ರೂಟ್ ಕಾಸ್ ಅಡ್ರೆಸ್ ಮಾಡ್ಕೊಂಡು ಪತ್ತೆ ಇದೇ ತರ ಪತ್ತೆ ಲೈಫ್ ಟೈಮ್ ಮಾಡಕ್ಕೆ ಇಷ್ಟ ಇದೆ ಮೇಡಮ್ ನಿಮ್ಗೆ? ಖಂಡಿತ ಸರ್, ಅಯ್ಯೋ ಬಿಡೋದಿಲ್ಲ, ನಾನು ಮಾಡ್ತೀನಿ. ಇದೇ ತರ ಪತ್ತೆ ಲೈಫ್ ಟೈಮ್ ಮಾಡಿ ಅದು ಹಾರ್ಮೋನ್ಸ್ ಕ್ರೀಮ್ ಅದೆಲ್ಲ ಸ್ವಲ್ಪ ದಿನ ಬರ್ಕೊಡ್ತೀನಿ. ವರ್ಷಕ್ಕೊಂದು 3 ತಿಂಗಳು 4 ತಿಂಗಳು ತಗೊಳ್ಳಿ ಅದನ್ನ ಹಾರ್ಮೋನ್ ಸಪ್ಲಿಮೆಂಟ್. ಎವ್ರಿ ಇಯರ್ 3 months ಅದನ್ನ ಅದರ ತಗೊಳ್ಳಿ. ಕ್ರೀಮ್ ಆರಿನ ಸ್ವಲ್ಪ ಅಬ್ಸಾರ್ಪ್ಷನ್ ಚೆನ್ನಾಗಿರುತ್ತೆ. ಯಾವ್ದಾರು ಯೂಸ್ ಮಾಡಿ ತೊಂದ್ರೆ ಇಲ್ಲ, ಮಣ್ಣಿ ಚೆನ್ನಾಗಿ. ಈಗ ಇನ್ನ ಇದೆ 1 ತಿಂಗಳು ಆಗುತ್ತೆ ಅದು. ಖಾಲಿ ಆದ್ಮೇಲೆ ಇವಾಗ ನಿಲ್ಲಿಸ್ಬಿಡಿ, ಮತ್ತೆ ನೆಕ್ಸ್ಟ್ ಇಯರ್ ಸ್ಟಾರ್ಟ್ ಮಾಡಿ. ಮತ್ತೆ ಕ್ರೀಮ್ ಏನ್ ಬೇಡ, ಮಾತ್ರ ಸೆಟ್ ಆಗಿದೆ. ನೆಕ್ಸ್ಟ್ ಇಯರ್ ಆದ್ಮೇಲೆ ಮತ್ತೆ ಅದೇ ಮಾತ್ರ ತರ್ಸೋದು, ಅದು ಪ್ರೆಗ್ನೆಂಟ್ ತಕ್ಷಣ 1 ವರ್ಷ ತಗೊಳೋದು, ಅಲ್ಲ 3 ತಿಂಗಳು ತಗೊಳೋದು. ಅದಿಲ್ಲ ಅಂದ್ರೆ ಕ್ರೀಮ್ ಏನ್ ಬೇಡ, ಮಾತ್ರನೇ ತಗೊಳ್ಳಿ ಬೆಸ್ಟ್. ನಿಮ್ ಮಾತ್ರ ಸೆಟ್ ಆಗಿದೆ, ಮಾತ್ರನೇ ತಗೊಳ್ಳಿ, ಕ್ರೀಮ್ ಏನ್ ಬೇಡ. ಓಕೆನಾ? ಥ್ಯಾಂಕ್ ಯು ಮೇಡಮ್.